ಇವತ್ತು ನಾವು ಒಸಾಕಾಗೆ ಬಂದಿದ್ದೀವಿ. ಒಸಾಕಾದ ಕ್ಯಾಸ್ಟಲ್ ಅಂದರೆ ಕೋಟೆ, ಕನ್ನಡದಲ್ಲಿ ಕೋಟೆ ಅಂತ ನೋಡಿ ಹೇಗಿದೆ. ನಮ್ಮಲ್ಲೂ ಇದೇ ಥರ ಕೋಟೆಗಳು ಕಟ್ತಾರೆ. ಸ್ವಲ್ಪ ಈ ಕೋಟೆ ಮಾಹಿತಿ ಪ್ರಕಾರ ಎಲ್ಲ ಗ್ರಾನೈಟ್ ಕಲ್ಲು, ಸೌತ್ ವೆಸ್ಟ್ ಜಪಾನಿಂದೆಲ್ಲ ತೊಗೊಂಬಂದಿರೋದು. ಸೊ ಇದು ಮರು ನಿರ್ಮಾಣ ಆಗುತ್ತೆ 1931-32 ಆಸುಪಾಸಿಗೆ. ಇದು ತುಂಬ ಒಂದು ಸತಿ ಕ್ಯಾಸ್ಟಲ್ ಸುಮಾರು ಸತಿ ಅದು ದಾಳಿಗೆ ಒಳಗಾಗಿ ಈ ಲೈಟಿಂಗ್ ಅಂತಾರಲ್ಲ ಗುಡುಗುಯಿಂದ ಎಲ್ಲ ಬಂದು ಎಲ್ಲ ನಾಶ ಆಗಿರುತ್ತೆ. ಕೊನೆಗೆ ಇದು ವರ್ಲ್ಡ್ ವಾರ್ ಬಾಂಬಲ್ಲಿ ಅಮೇರಿಕವರು ಬಾಂಬ್ ಹಾಕಿರ್ತಾರೆ, ಅಲ್ಲೂ ದಾಳಿಗೆ ಒಳಗಾಗಿರುತ್ತೆ. ಸೊ ಮರು ನಿರ್ಮಾಣ 1931-32 ಮತ್ತೆ ಮರು ನಿರ್ಮಾಣ ಆಗುತ್ತೆ ಕ್ಯಾಸ್ಟಲು. ಸೊ ಕ್ಯಾಸ್ಟಲ್ನ ಸ್ವಲ್ಪ ನೋಡೋಣ ಹೇಗಿದೆ, ಸ್ವಲ್ಪ ಇದನ್ನು ಡಿಸ್ಕವರ್ ಮಾಡೋಣ. ಇಲ್ಲಿ ಚೆರಿ ಬ್ಲಾಸಮ್ ಅಂತ ಸೀಸನ್ ಬರುತ್ತೆ ನಮ್ಮ ಜಪಾನಲ್ಲೇ, ಫೆಬ್ರವರಿಯಿಂದ ಮೇ ಸ್ಟಾರ್ಟಿಂಗ್ವರೆಗೂ, ಏಪ್ರಿಲ್ ಎಂಡಿಗೆ. ಸೊ ಇಲ್ಲಿ ಈ ಜಾಗದಲ್ಲಿ ಚೆರಿ ಬ್ಲಾಸಮ್ ಸೀಸನ್ ಎಷ್ಟು ಸಾವಿರ ಚೆರಿ ಬ್ಲಾಸಮ್ ಮರಗಳಿದ್ದಾವೆ. ಆ ಹೂವುಗಳು ಅದ್ಭುತವಾಗಿ ತುಂಬ ಸುಂದರವಾಗಿ ಹೂವುಗಳೆಲ್ಲ ಕಾಣುತ್ತೆ, ಚೆರಿ ಬ್ಲಾಸಮ್ದು ಹೂವುಗಳು. ಸೊ ಇವಾಗ ಆ ಸೀಸನ್ ಎಲ್ಲ ಮುಗಿದೋಗಿದೆ. ಇಟ್ಸ್ ನೋ ಪ್ರಾಬ್ಲಮ್. ಲೆಟ್ಸ್ ಡಿಸ್ಕವರ್ ದಿ ಕೋಟೆ ಕ್ಯಾಸ್ಟಲ್. ಓಕೆ, ಇದು ಒನ್ ಆಫ್ ದಿ ಬಿಗ್ಗೆಸ್ಟ್, ಅಂದರೆ ಭಾರಿ ಗಾತ್ರದ ಒಂದೇ ಗ್ರೈನೈಟ್ ಸ್ಟೋನ್ ಅಂತೆ. ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್, ಇದು ಒನ್ ಆಫ್ ದ ಫಸ್ಟ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಗ್ರೈನೈಟ್ ಸ್ಟೋನ್ ಅಂತೆ. ಇದು ಆ ಕಾಲದಲ್ಲಿ ತಂದು ಹಾಕಿರೋದು, ಯಾವುದೇ ರೀತಿ ಮಿಷನರಿ ಏನು ಎಕ್ವಿಪ್ಮೆಂಟ್ಸ್ ಇಲ್ಲದೆ ಬರೀ ಸೋಲ್ಜರ್ಸ್, ಮನುಷ್ಯರು, ಸೈನಿಕರೆಲ್ಲ ಸೇರಿ ಇಲ್ಲಿ ತಂದಿರೋದಂತೆ. ಎಷ್ಟೋ ಸಾವಿರ ಟನ್ ಇದೆ ಅಂತೆ, ಸಾರಿ ಎಷ್ಟೋ 100 ಟನ್ ಇದೆ ಅಂತೆ. ಇದು ಇಂಪೀರಿಯಲ್ ಬಿಲ್ಡಿಂಗ್ ಅಂತ. ಇದು ಇಲ್ಲಿ ಕ್ಯಾಸ್ಟಲ್ ಇದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಹಿಂದೆ ನೋಡ್ತಾ ಇರೋದು ಒಂದು ಬ್ಯೂಟಿಫುಲ್ ಫೋಟೋಗ್ರಫಿ ಜಾಗ, ಶ್ರೈನ್ ಅಂತ, ಸಾರಿ ಬ್ಯೂಟಿಫುಲ್ ಫೋಟೋಗ್ರಫಿ ಜಾಗ. ಇಲ್ಲಿರುವಂಥ ಅರಮನೆದು ಸಕ್ಕತ್ತಾಗಿದೆ. ಒಂದು ಆ ವ್ಯೂ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಯೂಶ್ವಲಿ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋ ತೆಗಿತಾರೆ, ಒಂಥರ ಅಮೇಝಿಂಗ್. ನೋಡಿ ಇಲ್ಲಿ ನಮ್ಮ ಮೈಸೂರು ಅರಮನೆ ಹೆಂಗಿದೆ, ನಮ್ಮ ಮೈಸೂರು ಅರಮನೆ ಹೇಗಿದೆ ಆ ಥರ ಇದು ಒಂದು. ಇದೂ ಅಷ್ಟೇ ಸೇಮ್ 1581ರಲ್ಲೇ ಬಿಲ್ಡಾಗಿ ಸ್ಥಾಪನೆ ಆಗಿ, ಮತ್ತು ಅದು ದಾಳಿಗೆ ಒಳಗಾಗಿ, ಸುಮಾರು ದಾಳಿಗೆ ಒಳಗಾಗಿ, ಮತ್ತು ವರ್ಲ್ಡ್ ವಾರ್ 2 ದಾಳಿಗೆ ಒಳಗಾಗಿ ಕೊನೆಗೆ 1933 ಅನಿಸುತ್ತೆ ಮತ್ತೆ ಮರು ನಿರ್ಮಾಣ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. Just warming up right now. Respect Japanese style for you. Most difficult.